ಗುಡ್ ಮಾರ್ನಿಂಗ್. ಇವತ್ತು ಟ್ಯಾಲೆಂಟ್ ಅಂದಿನ 7th ಡೇ. ಇವತ್ತು ಸೋಷಿಯಲ್ ಕ್ಯಾಂಪೇನ್ ಮಾಡ್ತಿದ್ದೀವಿ. ಟಾಪಿಕ್ ಬಂದು ನೋ ಸ್ಮೋಕಿಂಗು. ಸೊ ಎಲ್ಲರೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತು ಆ್ಯಕ್ಚುಲಿ ನಾವು ನ್ಯೂ ಅಲಯನ್ಸ್ ಕಾಮರ್ಸ್ ಕಾಲೇಜಿಂದ ಒಂದು ಸೋಷಿಯಲ್ ಕ್ಯಾಂಪೇನ್ ಮಾಡಿದ್ದೀವಿ. ಮೇಜರ್ ನಮ್ದು ಇದಕ್ಕೆ ಗ್ರೂಪ್ ಟಾರ್ಗೆಟ್ ಆಗಿರೋದ್ರೆ ಯೂತ್ಸ್ ಇದರಲ್ಲಿ ನಮ್ಮ ಹಿರಿಯರು ಹೇಳ್ದಂಗೆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲ ಎಷ್ಟು ಕೆಟ್ಟ ಚಟಾಗ ಇದು ಮಾಡಿದ್ದಾರೆ, ಲೈಕ್ ಎಣ್ಣೆ, ಸಿಗರೇಟು, ಇದೊಂದು ಅವ್ರ ಖುಷಿಗೋಸ್ಕರ ಸ್ಟಾರ್ಟ್ ಮಾಡ್ತಾರೆ. ಅದು ಹೋಯ್ತಾ ಹೆಂಗೆ ಆಗುತ್ತೆ ಅಂದರೆ ಅವ್ರ ಪ್ರಾಣ ಹೋಗೋ ಸ್ಥಿತಿ ಬಂದಿರ್ತದೆ. ಸೊ ನಾವು ಅದನ್ನ ಆದಷ್ಟು ಅದನ್ನೇ ತಡೆಗಟ್ಟಬೇಕು. ಮತ್ತು ಇವ್ರು ಹೇಳ್ದಂಗೆ ವಿದ್ಯಾವಂತರಾದರೆ, ನಾವು ವಿದ್ಯಾವಂತರು ಇಂಥ ತಪ್ಪು ಮಾಡ್ತೀವಿ ಅಂದರೆ ನಮ್ಗಿಂತ ಅನ್ಎಜುಕೇಟೆಡೇ ಬೆಸ್ಟು. ಯಾಕಂತ ಯಾವ ಚಟ ಮಾಡಲ್ಲ. ಸೊ ನಾವು ಈಗ ಮಾಡ್ತಿರೋ ತಪ್ಪು ನಮ್ಮ ಜೊತೆ ಇರೋರು ಯಾರೋ ಮಾಡೋದಿದೆ ಅವ್ರನ್ನೆಲ್ಲರೂ ನಾವು ತಿಳುವಳಿಕೆ ಹೇಳಿ ಅದನ್ನ ತಡೆಗಟ್ಟಬೇಕಂತಲೇ ನಾವೊಂದು ಕ್ಯಾಂಪೇನ್ ಮಾಡಿರೋದು. ಇಲ್ಲೆಲ್ಲರೂ ಬಂದು ನೀವೆಲ್ಲ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಈ ನಮ್ಮ ವಿದ್ಯಾರ್ಥಿ ವರ್ಗದಲ್ಲಿ ಏನಿವತ್ತು ಲೋಪದೋಷ, ಇವತ್ತು ಏನೊಂದು ಸ್ಮೋಕಿಂಗ್ ಆಗಲಿ, ಡ್ರಿಂಕಿಂಗ್ ಆಗಲಿ, ಯಾವುದೇ ಒಂದು ಕೆಟ್ಟ ಒಂದು ಅಭಿಪ್ರಾಯ, ಕೆಟ್ಟ ಒಂದು ಚಟಕ್ಕೆ ಯಾವುದೇ ಮಕ್ಕಳಿವತ್ತು ವಿದ್ಯಾರ್ಥಿಗಳು ಬಲಿಯಾಗಬಾರ್ದು. ಯಾವುದೇ ಒಂದು ಸಮಾಜದಲ್ಲಿ ಕೆಡುಕುಗಳ ಒಂದು ಯಾವುದೇ ಒಂದು ಆಮಿಷಕ್ಕೆ ಒಂದು ಬಲಿಯಾಗದಂಗೆ ನಿಮ್ಮದೇ ಆದಂಥ ಒಂದು ಒಳ್ಳೆತನನ, ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ದುಡಿಮೆಯನ್ನು, ಇವತ್ತು ದೇಶಕ್ಕೋಸ್ಕರ ಒಂದು ನಾವು ದೇಶದ ಭವಿಷ್ಯಕ್ಕೆ, ನಿಮ್ಮ ಭವಿಷ್ಯಕ್ಕೋಸ್ಕರ ಒಂದು ಒಳ್ಳೆಯ ಒಂದು ನಡತೆಯನ್ನು ನೀವು ಮೈದೂರಿಸ್ಕೊಂಡು ಇವತ್ತು ಮುಂದೆ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡುತ್ತಾ, ಇವತ್ತು ಏನು ಕೆಟ್ಟ ಒಂದು ಅಭಿಪ್ರಾಯಗಳಿವೆ ಅವಕ್ಕೆ ನೀವು ಬೆಲೆ ಕೊಡದಂಗೆ, ಇವತ್ತು ಸಮಾಜದಲ್ಲಿ ಕೆಟ್ಟ ಒಂದು ಉದ್ದೇಶವನ್ನು, ಕೆಟ್ಟದ್ದೇ ಅಂತ ಹೇಳಿ ಸಾರಿ ಇವತ್ತು ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಇವತ್ತು ಕಂಡುಬಿಡ್ತಕ್ಕಂಥ, ತಿಳ್ಕೊಳ್ತಕ್ಕಂಥ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾವು ತಿಳಿಸಿ ಒಂದೆರಡು ಮಾತಾಡೋದಕ್ಕೆ ಜೈ ಹಿಂದ್, ಜೈ ಕರ್ನಾಟಕ. ಕಾಲೇಜಿನ ಪ್ರಿನ್ಸಿಪಾಲ್ರು ಹಾಗೂ ವಿದ್ಯಾರ್ಥಿಗಳು ಇವತ್ತೇನೊಂದು ನೋ ಸ್ಮೋಕಿಂಗ್ನ ಒಂದು ಅವೇರ್ನೆಸ್ ಕೊಡ್ತಾ ಇದ್ದರೆ, ಇದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಈ ವ್ಯವಸ್ಥೆಗೆ ಕಾಲೇಜ್ ಮಕ್ಕಳೇ ಅಲ್ಲ, ಪ್ರತಿಯೊಂದು ಜಾಗದಲ್ಲಿ ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕೂಡ ಮಾಡ್ತಾರೆ. ಅದೇ ರೀತಿ ನೀವು ಕೂಡ ಮಾಡ್ತಾರೆ. ಅದಕ್ಕೆ ಮೊದಲಿಗೆ ತಮ್ಮೆಲ್ಲರೂ ಕೂಡ ನಿಮ್ಮ ಶಾಲೆಗೆ ಮತ್ತು ಇಲ್ಲಿ ಬಂದು ಏನು ಒಂದು ಸ್ಮೋಕಿಂಗ್ ಬಗ್ಗೆ ಹೇಳಿ ಅಂತ ಹೇಳಿದರೆ ಅದಕ್ಕೆಲ್ಲ ತಮಗೆ ಹೊಂದಿಸ್ತಾ ಇಲ್ಲೇ ಒಂದೆರಡು ಮಾತು ಹೇಳ್ತೀನಿ. ಏನು ಬೀಡಿ, ಸಿಗರೇಟು, ಈ ಮಾದಕ ವಸ್ತು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲರೂ ಕೂಡ ಈಗಾಗಲೇ ಮಾಧ್ಯಮ, ಟಿ ವಿ, ಯೂಟ್ಯೂಬ್ ಪ್ರತಿಯೊಂದರಲ್ಲೂ ಕೂಡ ನೋಡ್ತಾ ಇರ್ತೀರಿ. ಅದನ್ನು ಒಳ್ಳೆದ ಕಡೆಗೆ ತಗೊಂಡು ಹೋದರೆ ಮಾತ್ರ ಏನು ತಯಾರು ಮಾಡಿರ್ತಾರೋ ಈ ಕಂಪ್ನಿಲೂ ಕೂಡ ಕೆಳಗೆ ಇದರಿಂದ ಹಾನಿಕರ ಅಂತ ಹೇಳಿರುತ್ತೆ. ಏನು ಅವ್ರು ತಯಾರು ಮಾಡಿ ಏನು ಕೊಟ್ಟಿರ್ತಾರೋ ಒಂದು ಬೀಡಿ ಸಿಗರೇಟ್ ಮೇಲೆ ಕೂಡ ಹೇಳಿದ್ರು ಕೂಡ ಅವರೇ ಅದು ತಳಗಡೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಅದು ತಳಗಡೆ ಬರೆದಿರ್ತಾರೆ, ತಯಾರು ಮಾಡಿರ್ತಾರೆ, ಅದು ಕೆಳಗಡೆ ಆಗ್ತಾರೆ. ಅದನ್ನು ನಿಯಂತ್ರಣ ಮಾಡಬೇಕು. ಅದಿದ್ರೂ ಕೂಡ ಮಾಡ್ತಾರೆ ಅಂತ ಅಂದರೆ ಅದು ಈಗಾಗಲೇ ಅದೆಲ್ಲ ತಯಾರು ಮಾಡಿದ್ರೆ ಅದನ್ನು ನಿಷೇಧ ಮಾಡಬೇಕು. ನಾವು ಜಾಗೃತರಾಗಬೇಕು. ಇದರಿಂದ ಏನು ಹಾನಿ ಆಗುತ್ತೆ ಅನ್ನೋದನ್ನು ನಮ್ಮ ಹಿರಿಯರಿಗೆ, ನಮ್ಮ ಮನೆಯಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಲ್ಲಿ ಹೇಳೋದೇನೆಂದರೆ, ತಮ್ಮ ತಂದೆ ತಾಯಿಗಳು ನೀವು ಹೋಗ್ತಾ ಇದ್ದಾಗ ಅವರು ಬೀಡಿ, ಸಿಗರೇಟು, ಧೂಮಪಾನ, ಎಣ್ಣೆ ಕುಡಿತಾ ಇದ್ದಂಥ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೇಳಬೇಕು, ಇದರಿಂದ ಹಾನಿಕರ ಆಗುತ್ತೆ ಮತ್ತು ನಮಗೆಲ್ಲ ಇದರಿಂದ ಈ ದೇಶದಲ್ಲಿ ಮತ್ತು ನಮಗೆ ಭಾರಿ ಹಾನಿಕರ ಆಗುತ್ತೆ. ಈಗೆಲ್ಲ ಇದರಿಂದಲೇ ಹೃದಯ ರೋಗ ಮತ್ತು ಹಾರ್ಟ್ ಅಟ್ಯಾಕ್ ಇವೆಲ್ಲ ನೀವು ನೋಡ್ತಾ ಇರ್ತೀರಿ. ಇದರಿಂದ ಭಾರಿ ಹಾನಿ ಆಗುತ್ತೆ ಅಂತೇಳಿ ಮನವರಿಕೆ ಮಾಡಬೇಕು. ದೊಡ್ಡವರು ಕೂಡ ಅಷ್ಟೇ, ಮಕ್ಕಳನ್ನ ಇದ್ರ ಜೊತೆಗೆ ಬೆಳೆಸಬಾರ್ದು. ಈ ಕೆಲವೊಂದು ನಾನು ಹಳ್ಳಿ ಕಡೆ ನೋಡ್ತೀನಿ, ಒಬ್ಬ ತಂದೆ ಹೋಗಪ್ಪನ ಅದನ್ನು ನೀವು ನಿಲ್ಲಿಸ್ಬೇಕು ಅಂತ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀರಿ. ಅದು ತುಂಬ ಒಳ್ಳೆಯ ಕಾರ್ಯಕ್ರಮ. ಏನು ನನಗೆ ಇವರು ಚೆನ್ನಾಗಿ ಗೊತ್ತು, ಒಳ್ಳೆ ವಿದ್ಯಾರ್ಥಿ, ಮತ್ತು ನೀವೆಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮಗೆ ನಮ್ಮ ಸಂತೋಷವಾಗಿ, ನಮ್ಮ ಠಾಣೆಯ ಎಲ್ಲ ಪರವಾಗಿ, ನಮ್ಮ ಅಧಿಕಾರಿಗಳ ಪರವಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಹೇಳ್ತೀನಿ. ಮಾಡ್ತಿಲ್ಲ ತಪ್ಪು ಕಡಪ್ಪ, ನೀನು ಮಾಡಬಾರ್ದು. ನೀವು ಹೇಳಿದ್ರೆ 10 ಜನ ಹೇಳಿದ್ರೆ 10ರಲ್ಲಿ ಒಬ್ಬ
ಅದರಲ್ಲಿ ಒಬ್ಬ ಸುಧಾರ ಆದರೆ ಅವ್ನು ನೋಡಿದ್ರೆ ಇನ್ನೂ ಜನ ಸುಧಾರ ಇದೆ. ಸೊ ನೀವು ಹಿರಿಯರಾಗಿ ಸ್ವಲ್ಪ ಮುಖ್ಯವಾದ ಹೇಳಬೇಕು ಅಷ್ಟೇ. ನಾವು ಅದೊಂದು ವಿಚಾರದಲ್ಲಿ ಇಲ್ಲೊಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ಹೋಗೋಬರೋರಿಗೆಲ್ಲ ಸಾಮಾಜಿಕವಾಗಿ ಸ್ವಲ್ಪ ತಿಳುವಳಿಕೆ ಕೊಡೋಣ. ನೀವು ಸ್ವಲ್ಪ ಅದು ಮಾಡಿ ಆಯಿತಾ? ಟಾರ್ಗೆಟ್ ಏನು ಮಾಡಿ ಯೂತ್ಸ್ಗಳು ಇರ್ತಾರೆ, ಲೈಕ್ ಕಾಲೇಜ್ ಸ್ಟೂಡೆಂಟ್ಸ್ ಅವ್ರು ಬಂದು ಈಗ ಹಿಂಗೆ ಬರೀ ತಂಬಾಕು ಅಂದ್ರೆ ಸಿಗರೇಟ್ ಬರಲ್ಲ, ಪಾನ್ ಮಸಾಲ, ಗುಟ್ಕಾ, ಎಣ್ಣೆ ಎಲ್ಲ ಸೇರಿ ನಾವು ಜೀವನ ಅವರೇ ಹಾಳು ಮಾಡ್ತೀವಿ. ನಾವು ಇವತ್ತು ಏನು ಮಾಡಿದ್ರೆ ಮೇಜರ್ಲಿ ಯೂತ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ಅವ್ರು ಮಾಡ್ತಿರೋ ತಪ್ಪು ನಾವು ಎಲ್ಲರೂ ಬುದ್ಧಿವಾದ ಎಲ್ಲ ಕೇಳಲ್ಲ. 10 ಜನ ಒಬ್ಬರು ಮಾತು ಮೇಜರ್ ಗುಟ್ಕಾ, ಪಾನ್ ಮಸಾಲ, ಎಣ್ಣೆ ಅದು ಹೆಂಗ್ ಶುರು ಚಿಕ್ಕ ಕ್ಯಾಂಪೇನ್ ಮಾಡ್ತಿದ್ವಿ ಇವತ್ತು. ಪೊಲ್ಯೂಷನ್ ಸರೌಂಡಿಂಗ್ ಎಲ್ಲ ಮೂವ್ಮೆಂಟ್ ಮಾಡ್ಕೊಂಡು ನೋಡ್ತೀವಿ. ಎಲ್ಲರೂ ಮಾಡ್ಬೇಕು.